ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ಡೈಲಿ ರುಟೀನ್ ಜೊತೆಗೆ ಒಂದು ಒಳ್ಳೆ ಟಿಪ್ ತೊಗೊಂಬಂದಿನಿ. ವಿಡಿಯೋ ಎಂಟನ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ನಮ್ಮ ಸಿಂದಗಿ ಒಳಗೆ ಸದ್ಯದ ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ, ನಾವು ಅಲಾರಾಮ್ ಇಟ್ಟು ಹೇಳೋದ ಬೇಡ, ನಮಗೆ ಭೂಕಂಪನೇ ಬಡ್ದು ಎಬ್ಬಿಸ್ಬಿಡ್ತೈತಿ. ಇದು ಭೂಕಂಪ ಅಲ್ಲ, ಜಸ್ಟ್ ಭೂಮಿಯೊಳಗೆ ಕೆಮಿಕಲ್ ರಿಯಾಕ್ಷನ್ ಆಗ್ಯದ ಅಂತ ಹೇಳಾಕತ್ತಾರ. ಬಟ್ ನಮ್ಮ ಕಡೆ ಹೆಂಗತ್ತಂದ್ರೆ ಡೋರ್, ವಿಂಡೋ, ಕಾಟ್ ಎಲ್ಲಾನು ವೈಬ್ರೇಟ್ ಆಗ್ತೈತಿ. ಮಳೆ ಜಾಸ್ತಿ ಆದ್ರೆ ಅದ್ರದ್ದು ಸೌಂಡ್ ಜಾಸ್ತಿ ಆಗ್ತದೆ, ಮಳೆ ಕಡಿಮೆ ಇತ್ತಂದ್ರೆ ಅದ್ರದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಸದ್ಯಕ್ಕೇನೂ ಸೌಂಡ್ ಇಲ್ಲ, ಆರಾಮ್ ನಿದ್ದೆ ಮಾಡಿ ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸ ಶುರು ಹಚ್ಕೊಂಡಿನಿ. ಕೆಲಸನ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ ನಮ್ಮ ಮನ್ಯಾಗ. ನನಗೆ ಕೆಲಸ ಮಾಡೇ ಹೋಗು ಅಂತೇಳಿ ಮನ್ಯಾಗ ಯಾರೂ ಹೇಳಲ್ಲ. ಅವ್ರು ಹೇಳಲ್ಲ ಅಂಥೇಳಿ ನಾ ಅಷ್ಟೇನೂ ಬರಂಗಿಲ್ಲ. ಸೀಸನ್ದಾಗ ಮಾತ್ರ ನಂಗೇನು ಕೆಲಸ ಮಾಡೋಕ್ಕೆ ಆಗಲ್ಲ ಮನ್ಯಾಗ. ನನ್ನ ಮಗಳಿಗೆ ಸುದಕ್ಕೆ ಸ್ನಾನ ಮಾಡಿ ಸ್ಕೂಲಿಗೆ ಕಳ್ಸೋದನ್ನೂ ಆಗಂಗಿಲ್ಲ ನನ್ನಿಂದ. ಅಷ್ಟು ಬ್ಯುಸಿ ಇರ್ತೀನಿ ಸಲೂನ್ದಾಗ. ಅವಾಗ ಒಂದು ಕಪ್ ಚಹಾ ಮಾಡ್ಕೊಳಕ್ಕೂ ಬಿಡಂಗಿಲ್ಲ ನಂಗೆ. ಪಾಪ ಅವರೇ ಮಾಡ್ಕೊಂಬಂದು ತೊಗೊಂಬಂದು ಕೊಟ್ಬಿಡ್ತಾರೆ ನಂಗೆ ಚಾನು. ಇವಾಗ ಸೀಸನ್ ಇಲ್ಲರ ಕಾರಣ ಬೆಳಗ್ಗೆ ಸ್ವಲ್ಪ ಗ್ಯಾಸ್ ಕಟ್ಟಿ ತೊಳ್ಕೊಳ್ಳೋದು, ಕಸ ಪರಿಸಿ ಇದು ನಾ ಮಾಡ್ತಿರ್ತೀನಿ. ಹೊರಗೆ ನನ್ನ ಸಿಸ್ಟ್ರ್ ಹೊರಗಿಂದು ಕಸ ಪರಿಸಿ ರಂಗೋಲಿ ಅವ್ರು ಮಾಡ್ತಿರ್ತಾರೆ. ಇನ್ನು ಬಟ್ಟೆ ಬಾಂಡೆ ಒಬ್ಬರ ಆಂಟಿ ಬರ್ತಾರೆ. ಸಲೂನ್, ಹಾಸ್ಪಿಟಲ್, ಮೆಡಿಕಲ್ ನಮ್ಮ ಮನೆ ಹಿಡ್ಕೊಂಡು ಅವರು ಒಬ್ಬರೇ ಆಂಟಿ ಮಾಡ್ತಾರೆ. ಭಾಳ ದಿನದ ಹಿಡ್ಕೊಂಡು ಬರಾಕತ್ತಾರ ಅವ್ರು ನಮ್ಮ ಕಡೆ. ನಮ್ಮ ಮನ್ಯಾಗ ಸದ್ಯಕ್ಕೆ 3 ಹುಡುಗರು ಅದಾವ, 3 ಸಣ್ಣನೇ ಅದಾವ. ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಆತವ. ಮಕ್ಳಿರೋರಿಗೆ ಗೊತ್ತಾಗ್ತದೆ ನಾ ಹೇಳಾಕತ್ತಿದ್ದು. ಎಷ್ಟೇ ನೀಟ್ ಕೆಲಸ ಮಾಡಿರಿ, ಎಷ್ಟೇ ಕ್ಲೀನ್ ಇಡ್ರಿ, ಅವ್ರು ಹೋಗಿ ಒಂದು 5 ನಿಮಿಷ ಹಿಂಗೆ ಬಂದರು ಅಂದ್ರೆ ಅಲ್ಲೆಲ್ಲ ರಾಡ್ ಹಬ್ಸ್ ಬಂದುಬಿಡ್ತಾರೆ. ನಾನೇನೋ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ನಾನು ಬಂದುಬಿಡ್ತೀನಿ ಸಲೂನ್ಗೆ. ಪಾಪ ನನ್ನ ಸಿಸ್ಟ್ರ್ ಮತ್ತು ನಮ್ಮ ಅತ್ತಿ ಅವ್ರು 3 ಮಂದಿ ಜೊತೆ ಕುಸ್ತಿ ಹಿಡ್ದಂಗೆ ಆಗ್ಬಿಡ್ತೈತೆ ಚಂತನ. ನನ್ನ ಮಗಳು ಮತ್ತು ನನ್ನ ಸಿಸ್ಟ್ರ್ ಮಗಳು ಇಬ್ಬರು ಒಮ್ಮೆ ಹುಟ್ಟಾರ, ಒಂದೇ ಸ್ಕೂಲಿಗೂ ಹೋಗ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಹೋದ್ರು ಅಂತಂದ್ರೆ 3 ಗಂಟೆಗೆಲ್ಲ ಬರ್ತಾರೆ. 3 ಗಂಟೆ ತನಕ ಒಂದು ಸ್ವಲ್ಪ ಶಾಂತಿ ಇರ್ತೈತಿ. ನಮ್ಮ ಅತ್ತಿ ಮತ್ತು ನನ್ನ ಸಿಸ್ಟ್ರ್ ತಲೆ ಸ್ವಲ್ಪ ಶಾಂತಿ ಇರ್ತೈತಿ. 3 ಗಂಟೆಗೆ ಬಂದ್ರೆ ಅಂದ್ರೆ ಶುರು ಆಯ್ತು ನೋಡ್ರಿ. ಅಜ್ಜಿ ನಂಗೆ ಇಕ್ಕಿ ಚೂಟದ್ಲು, ಅಜ್ಜಿ ನನಗೆ ಇಕ್ಕಿ ಕೂದಲ ಜಗದ್ಲು, ಅದು ಮಾಡಿದ್ಲು ಇದು ಮಾಡಿದ್ಲು. ನಮ್ಮ ಅತ್ತಿಗೆ ಅವ್ರ ಜೊತೆ ಅಂದ್ ಸಾಕಾಗಿರ್ತೈತಿ. ಬೇಕಾದಷ್ಟು ಅವ್ರು ಕಾಡಲಕ್ಕ. ಆದ್ರೆ ನಮ್ಮ ಅತ್ತಿ ಮಾತ್ರ ಒಂದೇಟ್ ಅವ್ರಿಗೆ ಹೊಡಂಗಿಲ್ಲ. ಮಕ್ಳಿಗೆ ಮನ್ಯಾಗ ಹೊಡ್ಯಕ್ಕೆ ಅಂದ್ರೆ ನಾನೇ, ಉಳ್ದಾನವ್ರು ಯಾರೂ ಹೊಡಂಗಿಲ್ಲ. ಅವ್ರಿಗಿನ್ನ ಬೈತಿರ್ತಾರೆ ಹೊರತು ಒಂದೇಟ್ನು ಮುಟ್ಟಂಗಿಲ್ಲ ಅವ್ರಿಗೆ. ಇನ್ನು ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲೇ ಉಳ್ಳಾಗಡ್ಡೆ ಟೊಮೆಟೊ ಹೆಚ್ಚಿಡೋದಿತ್ತಂದ್ರೆ ಹೆಚ್ಚಿಟ್ಟು ಹೋಗಿರ್ತೀನಿ. ಸ್ನಾನ ಆದ್ಮೇಲೆ ನಂಗೆ ಹೆರ್ಚಕ್ಕೆ ಇಷ್ಟ ಆಗಲ್ಲ. ನಾನು ಪರ್ಸಿ ಒರೆಸೋದ್ನು ಸ್ನಾನಕ್ಕಿಂತ ಮೊದಲೇ ಪರ್ಸಿ ಒರೆಸ್ತೀನಿ, ಸ್ನಾನ ಆದ್ಮೇಲೆ ಪರ್ಸಿ ಒರ್ಸೋಕ್ಕೆ ಇಷ್ಟ ಆಗಲ್ಲ. ಇದೆಲ್ಲ ಹೆರ್ಚಿಟ್ಟು ಹೋದ್ರೆ ಯಾರ್ದು ಫಸ್ಟ್ ಸ್ನಾನ ಆಗಿರ್ತೈತಿ ಅವ್ರು ಬಂದು ಒಗ್ಗರಣೆ ಹಾಕಿಬಿಡ್ತಾರೆ. ಇದು ಹೆರ್ಚೋದ್ನು ನಾನೇ ಹೆರ್ಚ್ಬೇಕಂತೇನಿಲ್ಲ, ಯಾರ್ದು ಕೆಲಸ ಜಲ್ದಿಯಾಗಿರ್ತೈತಿ ಅವ್ರದ್ದು ಹೆರ್ಚಿ ತೆಗ್ದಿರ್ತಾರೆ. ನಾನು ಬಂದು ಸ್ನಾನ ಆದ ತಕ್ಷಣ ಬಂದು ಒಗ್ಗರಣೆ ಹಾಕ್ತೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಸಿನೀರು ಬೇಕಾಗ್ತದೆ ಕುಡ್ಲಿಕ್ಕೆ. ನಮ್ಮ ಮನೆಯವ್ರಿಗೆ ಬಿಸಿನೀರು ಕಾಸ್ಕೊಟ್ಟು ನಮ್ಮ ಅತ್ತೆಯವ್ರಿಗೆ ಇನ್ನೊಂದು ಗ್ಲಾಸ್ ಅಲ್ಲೇ ಇಟ್ಟು ಹೋಗಿದ್ದೆ. ಅವರು ಸ್ನಾನ ಆದ ತಕ್ಷಣ ಬಂದು ಪೂಜೆ ಮಾಡಿಕೊಂಡು ಗ್ಯಾಸ್ ಕಟ್ಟಿಗೆ ಸ್ವಲ್ಪ ವಿಭೂತಿ ಮತ್ತು ಕುಂಕುಮ ಹಚ್ಚಿ ಆಮೇಲೆ ಬಿಸಿನೀರು ಕುಡಿತಾರವರು. ನಮ್ಮ ಅತ್ತೆಯವ್ರು ಲಿಂಗ ಪೂಜೆ ಆಗೋತನ ನೀರನ್ನು ಕೊಡಂಗಿಲ್ಲ. ಇನ್ನು ನಾನು ಸ್ನಾನ ಮಾಡ್ಕೊಂಬಂದು ದೇವಿಗೆ ಆರತಿ ಮಾಡಿ ಕುಂಕುಮ ಅರ್ಶಿನ ತೊಗೊಂಡೆ. ಇನ್ನು ಸೀದಾ ಅಲ್ಲಿಂದ ಕಿಚನಿಗೆ ಬಂದು ನನ್ನ ಮಕ್ಕಳು ಪುರಿ ಕೇಳತ್ತಿದ್ರು, ನಮ್ಮ ಸಿಸ್ಟ್ರಿಗೆ ಪುರಿ ಮಾಡತ್ತಿದ್ರು. ನಾ ಈ ಕಡೆ ಬಟಾಟಿ ಕುರ್ಮ ಮಾಡತ್ತಿದ್ದೆ. ನಾ ಇದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ, ನಾರ್ಮಲ್ ಒಗ್ಗರಣೆನೇ. ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಟೊಮೆಟೊ ಇದೆಲ್ಲ ಫ್ರೈ ಆದ್ಮೇಲೆ ನಾನು ರೆಡಿ ಮಾಡಿದ್ದೊಂದು ಮಸಾಲ ಹಾಕ್ತೀನಿ. ಅದಾದ್ಮೇಲೆ ಸ್ವಲ್ಪ ಮಸಾಲೆ, ಖಾರ, ಉಪ್ಪು ಹಾಕಿ ಬಟಾಟಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ. ನಿಮಗೆ ನೀರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ. ನಾ ಸ್ವಲ್ಪ ನೀರು ಹಾಕಿದಾದ್ಮೇಲೆ ಅದಕ್ಕೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗಲಿ, ಕುರ್ಮ ಪೂರಿಗೆ ಹಚ್ಕೊಂಡು ತಿನ್ನೋಕೆ ಸ್ವಲ್ಪ ತಿಕ್ನೆಸ್ ಇರಲಿ ಅಂಥೇಳಿ ಈ ಬಟಾಟೆ ಹಾಕಿದಾದ್ಮೇಲೆ ಪುಟಾಣಿ ಪೌಡ್ರ್ ಇರ್ತೈತಲ್ಲ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಈ ಕುರ್ಮದಾಗ ಹಾಕ್ತೀನಿ. ಇದು ಬಟಾಟೆ ಕುದ್ದು ಸ್ವಲ್ಪ ನೀರು ಜಾಸ್ತಿ ಬಂದಿರ್ತೈತಲ್ಲ, ಅದು ತಿಳಿ ನೀರು ಇರಲ್ಲ, ಸ್ವಲ್ಪ ಗಟ್ಟಿ ಇರ್ತೈತಿ. ಅಂದ್ರೆ ಟೇಸ್ಟ್ ಚಲೋ ಇರ್ತೈತಿ. ಪುಟಾಣಿ ಪೌಡ್ರದೊಳಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆಂದ ಆಗ್ತದೆ. ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಸ್ವಲ್ಪ ಮ್ಯಾಲೆ ಎಣ್ಣೆ ಬಿಡೋತನ ಕುದಿಸ್ಬೇಕು. ಮ್ಯಾಲೆ ಒಂಚೂರು ಕೊತ್ತಂಬರಿ ಉದುರಿಸಿದ್ರೆ ಆಯಿತು. ಸೈಡ್ ಇದೊಂದು ಸ್ವಲ್ಪ ಪುಟಾಣಿ ಹಿಟ್ಟಿನ ಚಟ್ನಿ ಮಾಡ್ಕೊಂಡೆ. ನಮ್ಮ ಮನೆಯಾಗಿದ್ದು ಫಿಕ್ಸ್ ಬೇಕೇ ಬೇಕು. ಸ್ವಲ್ಪ ಹುಂಚಿ ಹಣ್ಣಿನ ಹುಳಿ ಹಾಕ್ಕೊಂಡು ಮಾಡ್ಕೊತೀವಿ. ಕೆಲವೊಬ್ರು ಇದಕ್ಕೆ ಮೊಸರನ್ನು ಹಾಕ್ತಾರೆ. ಆಮೇಲೆ ಕೆಲವೊಬ್ರು ಪುಟಾಣಿ ಹಿಟ್ಟು ಯೂಸ್ ಮಾಡಲ್ಲ, ಕಡ್ಲೆ ಹಿಟ್ಟು ಯೂಸ್ ಮಾಡಿ ಮಾಡ್ತಾರೆ. 1-2-3 ಥರ ವೆರೈಟಿ ಅದಾವ ಇದ್ರೊಳಗೆ. ಬಟ್ ನಮಗೆ ಪುಟಾಣಿ ಹಿಟ್ಟಿನ ಚಟ್ನಿನೇ ಇಷ್ಟ. ಅದಾದ್ಮೇಲೆ ಸೈಡ್ ಬೈ ಸೈಡ್ ನನ್ನ ಸಿಸ್ಟ್ರ್ ಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಾರ, ನಾ ಕರಾಕತ್ತೀನಿ.
ಈ ಪೂರಿ ಮಾಡ್ಬೇಕಂತೇಳಿ ಮುಂಜಾನೆ ಏನು ಪ್ಲ್ಯಾನ್ ಇರಲಿಲ್ಲ. ಈ ಸಡನ್ನಾಗೆ ಪ್ಲ್ಯಾನ್ ಆಗಿ ಆಗೈತಿ. ಹುಡುಗರು 2-3 ದಿನ ಆಯ್ತು ಕೇಳಾಕತ್ತಾವ ಅಂಥೇಳಿ ಕೇಳಿದ್ದಕ್ಕೆ ಸಡನ್ನಾಗೆ ಮಾಡಿದ್ವಿ. ಹೀಗಾಗಿ ಅದಕ್ಕೆ ರವೆ ಹಾಕಿಲ್ಲ. ರವೆ ಹಾಕಿದ್ರೆ ಇನ್ನೂ ಕ್ರಿಸ್ಪಿ ಬರ್ತಾವ. ಮತ್ತು ಅದ್ರೊಳಗೆ ಒಂಚೂರು ಹಿಟ್ಟಿನೊಳಗೆ ನಾದುವಾಗನೇ ಸ್ವಲ್ಪ ಸಕ್ಕರೆ ಉದುರ್ಸಿದ್ರೆ ಕಲರ್ ಇನ್ನೂ ಚಂದ ಬರ್ತೈತಿ, ಕೆಂಪಾಗ್ತಾವೆ ಪೂರಿ. ಇದಕ್ಕೇನೂ ಇಲ್ಲ, ಜಸ್ಟ್ ಮೈದಾ ಹಿಟ್ಟು ಅಷ್ಟೇ. ಮೈದಾ ಹಿಟ್ಟು ಉಪ್ಪು ಅಷ್ಟೇ ಹಾಕಿ ನಾದ್ಯಾರ, ಬ್ಯಾರೇದು ಏನೂ ಹಾಕಿಲ್ಲ ಇದಕ್ಕೆ. ಏನೂ ಹಾಕಿದ್ದಿಲ್ಲ ಅಂದರೂ ಪುರಿ ಚಂದ ಉಬ್ಬಿ ಚಂದ ಕಲರ್ ಬಂದಿತ್ತು. ಒಂದು 8-10 ಪುರಿ ಆದ ತಕ್ಷಣ ಒಂದು ಇಬ್ಬರಿಗೆ ಹಾಕಿ ಕೊಟ್ಬಿಡ್ತೀನಿ. ಒಮ್ಮೆ ಮಾಡಿಟ್ರೆ ಯಾರೂ ತಿನ್ನಂಗಿಲ್ಲ. ಸ್ವಲ್ಪ ಅವ್ರು ಬಂದಂಗೆ ಮಾಡಿಕೊಡ್ತೀವಿ. ಮಕ್ಕಳು ಪುರಿ ತಿಂದು ಸ್ಕೂಲಿಗೆ ಹೋದರು. ನಮ್ಮ ಮನೆಯವರು ಪುರಿ ತಿಂದು ಹೋದರು ಹಾಸ್ಪಿಟಲ್ಗೆ. ಇವಾಗ ಲಾಸ್ಟಿಗೆ ನಾನು ನಮ್ಮ ಸಿಸ್ಟರ್ ಇಬ್ಬರು ಕೂಡಿ ನಾಷ್ಟ ಮಾಡಿ ನನಗೂ ಗಾಡಿ ಕೊಟ್ಟು ಕಳಿಸಿದ್ರು. ನಾನು ಹೋದೆ ಸಲೂನ್ಗೆ. ಇಲ್ಲಿ ನಮ್ಮ ಜಯ ವರ್ಕ್ ಮಾಡತ್ತಿದ್ಲು. ನಮ್ಮ ಜಯಂದು ಒಂದು ಕ್ಲಿಪ್ ತೊಗೊಂಡೆ. ಅದಾದ್ಮೇಲೆ ಇದು ಪ್ರೀತಿ ಅಂಥೇಳಿ ನಮ್ಮ ಕಸ್ಟಮರ್, ಹಂಗೆ ನನ್ನ ರಿಲೇಷನ್ ಹಾಕಿ. ಮತ್ತು ಇದು ಒಂದು ಸ್ಟ್ರೇಟ್ನಿಂಗ್ ಇತ್ತು. ಇವರು ನಮ್ಮ ಕಸ್ಟಮರ್ ಪರ್ಮನೆಂಟ್ ಸ್ಟ್ರೇಟ್ನಿಂಗ್ ಇತ್ತು ಅವ್ರದ್ದು. ಫೈನಲ್ ರಿಸಲ್ಟ್ ಹಿಂಗೆ ಬಂದೈತೆ ನೋಡಿರಿ. ನಿಮಗೂ ಯಾರಿಗಾರ ಸ್ಟ್ರೇಟ್ನಿಂಗ್ ಇತ್ತು ಅಂತಂದ್ರೆ ಒಂದು ಸಲ ಇಲ್ಲೇ ಬಂದು ವಿಸಿಟ್ ಮಾಡಿರಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಎಲ್ಲರೂ ಆ್ಯಂಟಿ ಏಜಿಂಗ್ ಕ್ರೀಮ್ ಅಥವಾ ಸರಮ್ ಕೇಳಾಕತ್ತಿದ್ರಿ. ಆ್ಯಂಟಿ ಏಜಿಂಗ್ ಕ್ರೀಮ್ ಮತ್ತು ಸರಮ್ ಯೂಸ್ ಮಾಡೋದಕ್ಕಿಂತ ಎವ್ರಿ ಡೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋದು ಭಾಳ ಚಲೋ. ಯಾಕಂದ್ರೆ ಸರಮ ಮತ್ತು ಕ್ರೀಮ ನೀವು ಎಷ್ಟು ದಿನ ಯೂಸ್ ಮಾಡ್ತೀರಿ ಅಷ್ಟು ದಿನ ನಿಮ್ಮ ಸ್ಕಿನ್ ಚಲೋ ಇರ್ತೈತಿ. ನೀವು ಬಿಟ್ಟ ತಕ್ಷಣ ಡೇ ಬೈ ಡೇ ಮತ್ತು ಆ್ಯಸ್ ಇಟ್ ಈಸ್ ನಿಮ್ಮ ಸ್ಕಿನ್ ಹೆಂಗಿತ್ತು ಹಂಗೆ ಆಗದೆ. ಹೋಮ್ ರೆಮಿಡಿನೂ ಕೂಡ ಅಷ್ಟೇ, ಬಟ್ ಅದು ಆಯುರ್ವೇದಿಕ್ ಇರ್ತೈತಲ್ಲ, ಅದರ ಸಂಬಂಧ ನೀವು ಜಾಸ್ತಿ ಹೋಮ್ ರೆಮಿಡಿಗೆ ಹೋಗ್ರಿ ಅಂತ ಹೇಳ್ತೀನಿ. ಈಗ ಹೋಮ್ ರೆಮಿಡಿ ಮಾಡೋದಾಗಂಗಿಲ್ಲ, ನಾನು ಆಫೀಸ್ ಅದ, ನಾ ಕೆಲ್ಸಕ್ಕೆ ಹೋಗಬೇಕು, ಅಷ್ಟು ನನಗೆ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋರು ಆರ್ಡಿನರಿದು ರೆಟಿನಾಲ್ ಸಿರಮ್ ಅಂತ ಬರ್ತೈತಿ, ಅದು ಯೂಸ್ ಮಾಡಿರಿ. ಇದನ್ನು ಎವ್ರಿ ಡೇ ನೈಟ್ ಫೇಸ್ ವಾಶ್ ಮಾಡಿಕೊಂಡು ಒಂದು 2-3 ಡ್ರಾಪ್ ಮುಖದ ಮೇಲೆ ಹಾಕ್ಕೊಂಡು ಅದನ್ನು ಮಸಾಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇಷ್ಟು ಡ್ಯಾಪ್ ಮಾಡಿ ಹಚ್ಕೊಂಬಿಡ್ರಿ. ಹಾಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಮಿನಿಮಲಿಸ್ಟ್ದು ಆರ್ಡಿನರಿ ಸಿರಮ್ ಇರ್ತೈತಿ, ಅದನ್ನು ಸೇಮ್ ಇದೇ ಥರನೇ ಯೂಸ್ ಮಾಡೋದು. ಅದೊಂದು ಫೇಸ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಒಂದು 2-3 ಡ್ರಾಪ್ ಹಾಕ್ಕೊಂಡು ಮುಖಕ್ಕೆ ಮಸಾಜ್ ಮಾಡ್ಕೋಬೇಡ್ರಿ. ಜಸ್ಟ್ ಡ್ಯಾಬ್ ಮಾಡಿಕೊಂಡು ಬಿಟ್ಬಿಡ್ರಿ ಸಾಕು. ನೆಕ್ಸ್ಟ್ ಕೆಲವೊಬ್ರು ನನ್ನ ಲಿಪ್ಸ್ ಬ್ಲ್ಯಾಕ್ ಅದಾವ, ಪಿಂಕ್ ಲಿಪ್ಸ್ ಆಗಬೇಕು ಅಂದ್ರೆ ನಾನು ಏನು ಮಾಡಬೇಕು, ನನ್ನ ಲಿಪ್ಸ್ ಮೇಲಿಂದ ಬ್ಲ್ಯಾಕ್ ಕಲರ್ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಿದ್ರಿ. ಫೇಸ್ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡು ಏನು ಮಲಗ್ತಿರಲ್ಲ ಆ ಟೈಮ್ದಾಗ ವಿಶ್ ಕೇರ್ದು ಲಿಪ್ ಬಾಮ್ ಐತಿ. ಇದು SPF 50 PA++ ಐತಿ. ಇದನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮ್ದು ಲಿಪ್ಸ್ ಮೇಲೆ ಇರೋದು ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಹೋಗ್ತಾವೆ. ಆಮೇಲೆ ಡೇ ಟೈಮು ಯೂಸ್ ಮಾಡ್ಬೋದು. ಇದ್ರಾಗ ಸನ್ಸ್ಕ್ರೀನ್ ಥರ ಯೂಸ್ ಆಗ್ತದೆ ಇದು ಲಿಪ್ಸಿಗೆ. ಇದನ್ನು ಯೂಸ್ ಮಾಡಿರಿ. ನೆಕ್ಸ್ಟ್ ಕೆಲವೊಬ್ರದ್ದು ನನ್ನ ಫೇಸ್ ಕಲರೇ ಬೇರೆ ಅದ, ಬಾಡಿ ಕಲರೇ ಬೇರೆ ಅದ, ಕೈ ಮತ್ತು ಕಾಲ್ದು ಕಲರ್ ಭಾಳ ಡಾರ್ಕ್ ಅದ ಅಂಥೇಳಿ ಅದನ್ನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಂತ ನಿಮಗೆ ಯಾವುದು ಕ್ರೀಮ್ ಯೂಸ್ ಮಾಡ್ಬೇಕಂತೇಳಿ ನೋಡಿರಿ. ಬಾಯ್.